ಹೇಮವಾಡಗಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಆರೋಪ ಜಿಲ್ಲಾ ಪಂಚಾಯತ್ ಸಿಒಗೆ ಗ್ರಾಮಸ್ಥರ ದೂರು. ಬಾಗಲಕೋಟೆ ಜಿಲ್ಲೆಯ ಇಲಕಲ್ಲ ತಾಲೂಕಿನ ಬೂದಿಹಾಳ ಎಸ್.ಕೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೇಮವಾಡಗಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಹಾಗೂ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಗ್ರಾಮಸ್ಥರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ. ಹೇಮವಾಡಗಿ ಗ್ರಾಮದ ನಿವಾಸಿಗಳು ಸಲ್ಲಿಸಿರುವ ಮನವಿಯಲ್ಲಿ, ಗ್ರಾಮದಲ್ಲಿ ಚರಂಡಿ, ರಸ್ತೆ, ಬೀದಿ ದೀಪ ಹಾಗೂ ಕುಡಿಯುವ ನೀರಿನಂತಹ ಮೂಲಭೂತ ಸೌಲಭ್ಯಗಳು ಸಮರ್ಪಕವಾಗಿ ಇಲ್ಲದಿರುವುದರಿಂದ ಜನರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಗ್ರಾಮದಲ್ಲಿನ ಚರಂಡಿಗಳು ಸಂಪೂರ್ಣ ಹಾಳಾಗಿದ್ದು, ದುರಸ್ತಿ ಕಾರ್ಯಗಳು ನಡೆದಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಆದರೆ ಚರಂಡಿ ದುರಸ್ತಿ ಹೆಸರಿನಲ್ಲಿ ಸರ್ಕಾರಿ ಹಣ ಖರ್ಚು ಮಾಡಲಾಗಿದೆ ಎಂಬ ದಾಖಲೆಗಳಿವೆ ಎಂದು ಅವರು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಗ್ರಾಮದಲ್ಲಿರುವ ವಿದ್ಯುತ್ ಕಂಬಗಳಿಗೆ ಸಮರ್ಪಕವಾಗಿ ಬೀದಿ ದೀಪಗಳನ್ನು ಅಳವಡಿಸದ ಕಾರಣ ರಾತ್ರಿ ವೇಳೆಯಲ್ಲಿ ಜನರು ಕತ್ತಲೆಯಲ್ಲೇ ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ಹೇಳಿದ್ದಾರೆ. ಇನ್ನು, ಗ್ರಾಮ ಪಂಚಾಯಿತಿಯ ದಾಖಲೆಗಳಲ್ಲಿ ಸಿಸಿ ರಸ್ತೆಗಳ ನಿರ್ಮಾಣವಾಗಿದೆ ಎಂದು ನಮೂದಿಸಲಾಗಿದ್ದರೂ, ವಾಸ್ತವದಲ್ಲಿ ಅಂತಹ ರಸ್ತೆಗಳು ಕಾಣಿಸುತ್ತಿಲ್ಲ. ಸಿಸಿ ರಸ್ತೆ ಕಾಮಗಾರಿಗಳ ಹೆಸರಿನಲ್ಲಿ ಬಿಲ್ಗಳನ್ನು ಪಡೆದುಕೊಂಡಿರುವ ಬಗ್ಗೆ ಅನುಮಾನವಿದ್ದು, ಈ ಕುರಿತು ಸಮಗ್ರ ತನಿಖೆ ನಡೆಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ, ಕುಡಿಯುವ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದ್ದು, ಗ್ರಾಮಸ್ಥರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗ್ರಾಮಕ್ಕೆ ಖುದ್ದಾಗಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಬೇಕು. ಮೂಲಭೂತ ಸೌಕರ್ಯಗಳ ಹೆಸರಿನಲ್ಲಿ ಅಕ್ರಮ ಅಥವಾ ಬೋಗಸ್ ಕಾಮಗಾರಿಗಳು ನಡೆದಿರುವುದು ತನಿಖೆಯಲ್ಲಿ ದೃಢಪಟ್ಟರೆ, ಸಂಬಂಧಪಟ್ಟ ಅಧಿಕಾರಿಗಳು, ಗುತ್ತಿಗೆದಾರರು ಹಾಗೂ ಜವಾಬ್ದಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಶೀಘ್ರ ಕ್ರಮ ಕೈಗೊಳ್ಳದಿದ್ದರೆ ಗ್ರಾಮಸ್ಥರು ಹಾಗೂ ವಿವಿಧ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಹೇಮವಾಡಗಿ ಗ್ರಾಮಸ್ಥರು ಸಲ್ಲಿಸಿರುವ ಈ ದೂರಿನ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತಾರೆ ಹಾಗೂ ಗ್ರಾಮಸ್ಥರ ಆರೋಪಗಳಿಗೆ ಏನು ಸ್ಪಷ್ಟನೆ ನೀಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ನೀರು ತೊಗೊಂಬರೋದು ಇದೈತಿ. ನಮ್ಮೂರಲ್ಲಿ ಒಂದು ಫಿಲ್ಟ್ರು ಇದನ್ನು ಶುದ್ಧ ಕುಡಿಯುವ ನೀರಿನ ಘಟಕ ವ್ಯವಸ್ಥೆ ಮಾಡ್ಯಾರ, ನೇಮಕ ವ್ಯವಸ್ಥೆ. ಅದರಿಂದ ಒಂದು ಕೊಡನೂ ನೀರು ಇವತ್ತಿಗೂ ತೊಗೊಂಡಿಲ್ಲ. ಅದರಲ್ಲಿರ್ತಕ್ಕಂಥ ಮೋಟ್ರ ಸಾಮಗ್ರಿಗಳು ಇಲ್ಲಿವರೆಗೂ ಇದನ್ನು ಮಾಡಿ ವೈಕೇಶಿ 4-5 6-7 ವರ್ಷ ಆಯಿತು. ಇದರಲ್ಲಿರ್ತಕ್ಕಂಥ ಸಾಮಗ್ರಿಗಳಿಲ್ಲ, ಇದು ಸ್ಟಾರ್ಟ್ ಇಲ್ಲ, ಚಲುವಿಲ್ಲ. ಸುಮ್ಮನೆ ಇದನ್ನು ಬಿಲ್ ಎತ್ಕೊಂಡು ತಿನ್ನುವಂಥ ವ್ಯವಸ್ಥೆ ಒಳಗೆ ಇದನ್ನು ಮಾಡಿ ಹೋಗ್ಯಾರ. ಅದಕ್ಕೆ ದಯವಿಟ್ಟು ಈ ನೀರಿನ ಸಮಸ್ಯೆಗೆ ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಸರ್ಕಾರದ ಅಧಿಕಾರಿಗಳು ಇದನ್ನು ದುರುಪಯೋಗ ಮಾಡಿಕೊಂಡು ನಮ್ಮಲ್ಲಿ ಇರ್ತಕ್ಕಂಥ ಈ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಜನಪ್ರತಿನಿಧಿ ಇರ್ಬೋದು, ಏನು ಗ್ರಾಮದ ಈ ಪಂಚಾಯತಿ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಜನಪ್ರತಿನಿಧಿಗಳು ಇಲ್ಲಿವರೆಗೂ ಇದ್ರ ಬಗ್ಗೆ ಏನೂ ಯಾರೂ ಇದನ್ನು ಮಾಡಿಲ್ಲ. ಅದಕ್ಕೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಕೂಡಲೇ ಇದನ್ನು ಸರಿಪಡಿಸ್ಬೇಕು. ಜ್ವಲಂತ ಸಮಸ್ಯೆಯನ್ನು, ನೀರಿನ ಸಮಸ್ಯೆಯನ್ನು ಪರಿಹರಿಸ್ಬೇಕಂತ ಅಲ್ಲಿ ನಮ್ಮ ದೂರಿದೆ. ಇದು ಒಂದು 9 ವರ್ಷ ಆಯ್ತು ರೀ. ಇದು 9 ವರ್ಷದ ಒಂದು ದಿನನೂ ಒಂದು ಕುಡಿಯೋ ನೀರನ್ನ ತುಂಬ್ಕೊಂಡಿಲ್ಲ ನಾವು. ತಂದಿಟ್ರೆ ಹಂಗೆ ಇಟ್ಬಿಟ್ರೆ ಅದನ್ನು ಕೆಲಸ ಹೀಗಾಗಿ ಅಷ್ಟ ಬಿಲ್ ತೊಗೊಂಡು ಹೋಗೋಕ್ಕಂತಾನೆ ಇದನ್ನ ಮಿಷನ್ ಇದನ್ನೆಲ್ಲ ಬಳಸಿ ಇಟ್ಕೊಂಡಾರ. ಇದರೊಂದು ಒಂದು ಸಮಸ್ಯೆ ಇಲ್ಲ. ಅಧಿಕಾರಿಗಳಿಗೆ ಫೋನ್ ಮಾಡಿದರೆ ಕೇಳಿದ್ರೆ ಒಂದೇ ಸಮಸ್ಯೆ ಕೇಳಿ ಅದಗಳ ಮೇಲೆ ಫೋನ್ ಮಾಡಬೇಡ ಅಂತೇಳಿ ಸಮಸ್ಯೆ ಮಾಡ್ತಾರೆ ಅವ್ರು ವಾಪಸ್ ನಮಗೆ. ಯಾರು ಫೋನ್ ಮಾಡಿದ್ರೆ? ಪಿಡಿಎಸ್ ಅವ್ರಿಗೆ ಫೋನ್ ಮಾಡಿದರೆ ಅವ್ರು ಏನು ಸಮಸ್ಯೆ ಐತೆ ಅಂದ್ರೆ ಫೋನ ರಿಸೀವ್ ಮಾಡಲ್ಲ. ಅವ್ರು ಹಚ್ಚಿ ಹೇಳಿದ್ರೆ ಎಮ್ಮೋಡಿಗೆ ಹಿಂಗೆ ಆಗೈತ್ರಿ ಅಂದರೆ ಒಂದೇ ಸಮಸ್ಯೆ ಹೇಳ್ರಿ 12 ಹೇಳ್ಬಿಟ್ರಿ ಅಂತ ಅವರೇ ಫೋನ್ ಕಟ್ ಮಾಡ್ತಾರೆ ನಮಗೆ. ಸಿರಿಗೆಟ್ಟ ಕುಡಿಯೋ ನೀರು ಇದೆ ಎಮ್ಮೋಡಿಗೆ. ಒಂದು ದಿನ ನೀರು ತೊಗೊಂಡಿಲ್ಲ ಯಾರು ಮೋಟ್ರ ಇಲ್ಲ ಇದ್ರೊಳಗೆ ಮೋಟ್ರ ಏನು ಸಂಬಂಧಪಟ್ಟ ಏನೇನು ಅದಾವು, ಯಾವ ಆಳು ಮುಳು ಸಾಮಗ್ರಿಗಳ ಮೇನ್ ಕ್ಯಾರೆಕ್ಟರ್ ನೀವು ಹೆಣ್ಮಕ್ಳು 5 ವರ್ಷದ ಆಡಳಿತಕ್ಕಾಗಿ ಎಲ್ಲ ಪ್ರತಿಯೊಂದು ಕೆಲಸ ಬಂದಿದ್ದು.
ಸಿ ಸಿ ರಸ್ತೆ ಅಂತ ಮಾಡ್ಯಾರ. ನಮ್ಮಲ್ಲಿ ಯಾವ ಓಣಿ ಒಳಗೆ ಹೋದ್ರೂ ಒಂದು ಸಿ ಸಿ ರಸ್ತೆ ಸರಿಯಾಗಿಲ್ಲ. ಎಲ್ಲ ಸಿ ಸಿ ರಸ್ತೆ ಕಳಪೆ ಮಟ್ಟದೊಳಗೆ ಬಿಲ್ ಆಗ್ಯಾವು. ಯಾವುದೋ ಒಂದು ಎಲ್ಲಿ ಹೋದ್ರೂ ಪ್ರತಿಯೊಂದು ಹೋದ್ರೂ ಈ ಥರ ಗಲೀಜು, ಈ ಥರ ಚರಂಡಿ ಇದನ್ನೆಲ್ಲ ದಾಟ್ಕೊಂಡು ಅಡ್ಡಾಡ್ಬೇಕು. ಚಿಕ್ಕ ಮಕ್ಕಳು ಶಾಲೆಗೆ ಹೋಗ್ತಕ್ಕಂಥವ್ರು, ಆಮೇಲೆ ಪ್ರತಿಯೊಬ್ಬ ಮುದುಕರು, ಯುವಕರು ಇದೆಲ್ಲ ಗಲೀಜಿನೊಳಗನ ಅಡ್ಡಾಡಬೇಕು. ಅಂಥ ಪರಿಸ್ಥಿತಿ ಒಳಗೆ MOD ಯಾವುದೇ ಮೂಲಭೂತ ಸೌಕರ್ಯ ಯಾವುದೂ ಸರಿಯಾಗಿಲ್ಲ ನಮ್ಮ ದಯವಿಟ್ಟು ಈ ವರದಿಯನ್ನು ಪರಿಗಣಿಸಿ ಅಧಿಕಾರಿಗಳ ಮೇಲ್ನೋಟಕ್ಕೆ ಬಂದು ಕೂಡಲೇ ಸರಿಪಡಿಸ್ಬೇಕಂತ ಆಗ್ರಹಿಸುತ್ತೇವೆ. ಅಮ್ಮಾರ ಎಷ್ಟು ವರ್ಷ ಆದ್ರಿ? ಈಗ ನಿನ್ನ ಮಣ್ಣು ಬಿಟ್ಟನ ಅರ್ಧಕ್ ಮರ್ದ ಅವು ಸಿಕ್ಕರೊಬ್ರು ಸಿಕ್ಕಿಲ್ಲ. ರಾತ್ರಿ ಅದ್ರ ರಾತ್ರಿ 3 ಗಂಟೆಗ 1 ಗಂಟೆಗ ಅಟತ್ನಾಗ ಎದ್ದು ಯಾರು ತರ್ಬೇಕು? ಅವ್ರು ಬರ್ಲಿ ಇವ್ರು ಬರ್ಲಿ ಅವ್ರು ಬಂದ್ ಏನ್ ಮಾಡ್ತಾರಂತ, ಯಾರು ಬರ್ತಾರ ಯಾರು ಬಂದ್ ಏನು ಮಾಡಕ್ಕಾಗಲ್ಲ. ನಾವು ಪಿಡಿಯವ್ರಿಗೆ ಹೇಳಿರಿ ಎಲ್ಲ ಹೇಳ್ತ್ರಿ, ಪಿಡಿಯವ್ರಿಗೆ ಹೇಳ್ರಿ, ನೀರು ಕೊಡೋರು ಪಿಡಿಯೋದ ಅಂತ ಎಲ್ಲ ಆತ. ಪಂಚಾಯತಿನ ಆತ. ಮತ್ ನಾವೇನ್ ಕುಡಿಯೋದ ಹುಚ್ಚಿ ಕುಡಿಬೇಕಪ್ಪ ಇವ್ರು ರಾಡುಗಳವ್ರು. ಬಾಯಿ ಬಂದಾಗ ಒಂದು ಉಳಿಸಲ್ಲ ಮಾತ್ರ ನಾದ್ಮ್ಯಾಗ ಕೇಳಿ. ಇಲ್ಲೇ ಅದ ಗಂಡೂರು ಎಲ್ಲಾರು ಅದರ ಹೋಗ್ಬೇಕು ಅನ್ಸುತ್ತ. ಒಮ್ಮೆ ತಲಿ ಕಾಕಾಗಿ ಕಾಲ್ ಮರ್ತ್ಕೊಂಡು ಹೋಗಂಗಾಗತ್ತ. ಎಲ್ಲ ಊರಿಗೆ ಹಿಂಗೈತೆ, ನಮ್ಮೂರಾಗ ಅಷ್ಟ ಐತೆ. ಹೇಳ್ ತಿಂತಾರ ಕೂತಿಂತಾರ ಅವ್ರು. ಇದೇನು ಲೆಕ್ಕಕ್ಕಿಲ್ಲ, ನೀದು ಊರ್ ಲೆಕ್ಕಕ್ಕಿಲ್ಲ. ಏನ್ ಮಾಡಕ್ಕ? ಬಾಗಲಕೋಟೆ ಜಿಲ್ಲಾ ಇಳಕಲ್ ತಾಲೂಕು ಗ್ರಾಮ ಪಂಚಾಯತಿ ನಮ್ಮ ಬಿಮುಡು ಗ್ರಾಮ ರೀ. ಇದೊಂದು 3 ವರ್ಷ ಆಯ್ತು ರೀ. ಇದು ಇಲ್ಲಿ ದಾರಿ ಇಲ್ಲ. ಇದೊಂದು 3 ವರ್ಷ ಆಯ್ತಾನ. ಇದು ಮೇನ್ ದಾರಿ ಇದು ಒಟ್ಟ ಯಾವ ಗಾಡಿ ಬಂದ್ರೂ ಬಿದ್ದು ಹೋಗ್ತಾವ. 1-2 ಸತ ಹೇಳಿವಿ ಎಲ್ಲ ಪಂಚಾಯತಿಗಳಿಗೆ. ಒಮ್ಮೆ ಪೈಪ್ ಹಾಕಿ ಕೊಟ್ರನ ಅದೇನು ಸುದ್ದ ಆಗಲಿಲ್ಲ. ಒಳ್ಳೆ ಹೆಂಗಿದ್ದು ಹಂಗಾಯ್ತಾನ. ಈಗ ಒಂದು 3-4 ಸರಿ ಹೇಳಿವಿ ನಾವು. ಇವೊಂದು 3 ವರ್ಷ ಆಯ್ತಾನ. ಈಗ ಹೇಳಿ ಸಾಕಾಗೈತ ನಮ್ಗೆ. ಹೇಳಿ ಅಂಕ ನಮ್ಗೆ ಸಾಕಾಗೈತೆ. ಹೆಸರಿಲ್ಲ ಯಾವುದೇ ಕರೆಕ್ಟಾಗಿ ಏನು ಯಾವುದೇ ಒಂದು ಇದು ಇಲ್ಲ. ಎಷ್ಟು ಜನ ಆತ್ರಿ? ಅಯ್ಯಪ್ಪ 3 ದಿನ ಆತು. 8 ದಿನ ಹಾಕೊಂಡ್ ತಿರುಗಿ ಅಲ್ಲೇ ಒಡ್ರು ಕೃಷಿ ಒಣ್ಣಾಗ ತೋರಿಸ್ತೀವಿ ನಮ್ಮ ಮನ್ಯಾಗ. ಅಂತ ನೀರು ಕುಡಿದು ಸಾಯ್ಬೇಕು. ಆಪಿನೇನು ಎಲ್ಲ ಹೋಯ್ಕೆ ಮತ್ತ ಆರೋಗ್ಯ ನೀರ್ ಬಂದಿಲ್ಲ ಮನಿ ಮುಂದೆ ಹಾಕತ್ತಾವ. ಅವ್ರ ಮನ್ಯಾಗ ನೀರ್ ಹೋಗ್ಕಂತಾವ. ಈಗ ಏನ್ ಮಾಡ್ಬೇಕು ಅನ್ನೋದಕ್ಕೆ ಪಂಚಾಯತರಿಗೆ ಈಗಾಗಲೇ 10-12 ವರ್ಷ ಆತು. ಹಿಂಗೈತ್ರಿ. ಅವು ಈ ನಮ್ಮ ಏರ್ ಅದಾವು ನೀರು ಅಲ್ಲಿಗೆ ಸ್ಟಾಪ್ ಆಕ್ಕವು. ಅಲ್ಲಿ ಅವು ನಮ್ಮ ಅವ್ರ ಮನೆ ಕಟ್ರ ಹಂಗ ಹೋಗ್ಕೊಂತಾವ ನಾವು ನೀರು.